ಓಂಕಾರದಲ್ಲಿ ನೋಡಿ ಇರುವುದೊಂದು ಸೊನ್ನೆ, ಅದರಲ್ಲೂ ಕೂಡ ಕಾಣುವ ನಮ್ಮ ಗಣಪನೇ, ಅದರಲ್ಲೂ ಕೂಡ ಕಾಣುವ ನಮ್ಮ ಗಣಪನೇ. ವಿಶ್ವದಲ್ಲಿ ಎಲ್ಲೆಲ್ಲೂ ಇರುವ ಈತನೇ, ವಿಶ್ವನಾಥ ಪೂಜಿಸುವ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಹಾರಾಜ ಗುರುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ರಾಮರಾವ್ 7019 ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಅರ್ಶಿನಕುಂಟೆಯಲ್ಲಿ ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ ಗುರುಗಳ ಜಯಂತ್ಯೋತ್ಸವ ಅಂಗವಾಗಿ ದಿನಾಂಕ 16/11/2025 ಭಾನುವಾರ ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಏನಂದರೆ ಬೆಳಗ್ಗೆ ಷೋಡಶೋಪಚಾರ ಪೂಜೆ ಹಾಗೆ ಮಹಾಯಜ್ಞವನ್ನು ಕೈಗೊಳ್ಳುತ್ತೇವೆ. ಅದಾದ ನಂತರ ಗುರುಗಳ ಒಂದು ಲೋಕ ಸಂಚಾರ ಮೆರವಣಿಗೆ, ಒಂದು ದಂಡಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಗುರುಗಳ ಒಂದು ಪಲ್ಲಕ್ಕಿ ಉತ್ಸವವನ್ನು ಪ್ರಾರಂಭ ಮಾಡಿ ಅರಿಶಿನಕುಂಟೆ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಗುರುಗಳ ಒಂದು ಭವ್ಯ ಮೆರವಣಿಗೆಯನ್ನು ನಾವು ವೇದಘೋಷ ಮಂತ್ರಗಳೊಂದಿಗೆ, ಭಕ್ತಿಗೀತೆಗಳೊಂದಿಗೆ ಹಾಗೆ ಜೈಕಾರ ಘೋಷಣೆಗಳೊಂದಿಗೆ ನಾವು ಮೆರವಣಿಗೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೀವಿ. ಅದಾದ ನಂತರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಹಾಗೆ ಪ್ರಮುಖ ರಾಜಬೀದಿಗಳಲ್ಲಿ ಈ ರೀತಿಯ ನಮ್ಮ ಸಹೋದರಿಯರು ಮಾತೆಯರು ನೃತ್ಯವನ್ನು ಮಾಡ್ತಾರೆ, ಕೋಲಾಟ ಪ್ರದರ್ಶನವನ್ನು ಮಾಡಿ ಗುರುಗಳನ್ನು ಸಂತುಷ್ಟಿಗೊಳಿಸಿ ಒಂದು ಮೆರವಣಿಗೆಗೆ ಶೋಭೆಯನ್ನು ತಂದಿರ್ತಾರೆ. ಈ ಒಂದು ಭವ್ಯವಾದ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗಿರುತ್ತೆ. ಯಥಾವತ್ ಗುರುಗಳ ಪೂಜೆ, ಹೋಮ ಹವನ, ಅದಾದ ನಂತರ ಒಂದು ವೇದ ಪಾರಾಯಣ, ಹಾಗೆ ಶ್ರೀ ಮೈತ್ರಿ ಮಹಿಳಾ ಮಂಡಳಿ ತಂಡದವರಿಂದ ವಿಷ್ಣು ಸಹಸ್ರನಾಮ ಹಾಗೆ ಭಜನಾ ಗೀತೆಗಳನ್ನು ಹಾಡಿ ನಾವು ಈ ಮೆರವಣಿಗೆಯನ್ನು ಹೊರಟಿರ್ತೀವಿ. ಮೆರವಣಿಗೆಯನ್ನು ಹೊರಟು ಬಂದ ನಂತರ ಒಂದು ಮಹತ್ವಪೂರ್ಣವಾದ ಬಹು ವಿಶೇಷವಾದ ಒಂದು ಕಾರ್ಯಕ್ರಮ ಇವತ್ತು ಜರುಗಲಿದೆ. ವೇದಬ್ರಹ್ಮಶ್ರೀ ಡಾಕ್ಟರ್ ಎಸ್ ಕೃಷ್ಣಮೂರ್ತಿ ಶರ್ಮಾ ಅವರ ಒಂದು ಬಹುದೊಡ್ಡ ಕನಸು, ಸ್ಕಾಂದ ಪುರಾಣ ವಿರಚಿತ ಶ್ರೀ ವಿಷ್ಣು ಸಹಸ್ರನಾಮ ಗ್ರಂಥವನ್ನು ಲೋಕಾರ್ಪಣೆ ಮಾಡುವಂಥ ಸುಸಂದರ್ಭ. ಈ ಒಂದು ಸುಸಂದರ್ಭದಲ್ಲಿ ಶ್ರೀ ಬ್ರಹ್ಮಾಂಡ ಗುರೂಜಿ ನರೇಂದ್ರ ಬಾಬು ಶರ್ಮಾ ಅವರು, ಪೀಠಾಧಿಪತಿಗಳು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನ ಬೆಂಗಳೂರು, ಇವರು ಕೂಡ ಬಂದಿರ್ತಾರೆ. ಶ್ರೀ ವೈ ವಿ ವೇಣುಗೋಪಾಲ್ರವರು ಅಧ್ಯಕ್ಷರು, ಶ್ರೀ ಯಾಜ್ಞವಲ್ಕಾಶ್ರಮ ಚಾಮರಾಜಪೇಟೆ, ಹಾಗೆ NS ಜಗನ್ನಾಥರವರು ಅಧ್ಯಕ್ಷರು, ತಾಲೂಕು ಬ್ರಾಹ್ಮಣ ಸಭಾ ನೆಲಮಂಗಲ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿ ಶ್ರೀನಿವಾಸ ಮೂರ್ತಿಯವರು ಶಾಖೆಯ ಅಧ್ಯಕ್ಷರು ವಹಿಸಿಕೊಂಡಿರ್ತಾರೆ. ಶಾಖೆಯ ಉಪಾಧ್ಯಕ್ಷರಾದಂಥ ಶ್ರೀ DR ರಾಮಚಂದ್ರರವರು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಮೈತ್ರಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಇರ್ತಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆ ಇದೆ. ಅದು ಏನಪ್ಪ ಅಂತಂದರೆ, ನಮ್ಮ ಹುಣಸಿಹೊಳೆ ಕಣ್ವ ಮಠದ ಗುರುಗಳಾದಂಥ 1008 ಶ್ರೀ ಕಣ್ವ ವಿದ್ಯಾ ವಿರಾಜತೀರ್ಥ ಶ್ರೀಪಾದಂಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ಎಲ್ಲ ಭಕ್ತರು ಈ ಒಂದು ಗುರುಗಳ ಜಯಂತಿಯಲ್ಲಿ ಪಾಲ್ಗೊಂಡಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ನಾನು ನನ್ನ ಚಾನಲ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಪ್ರತಿ ಕಾರ್ಯಕ್ರಮ ಕೂಡ ತುಂಬ ದೊಡ್ಡ ವಿಡಿಯೋಗಳಾಗ್ತಾಯಿದೆ. ಇದಕ್ಕಿಂತ ಹೆಚ್ಚು ಕಡಿಮೆ ಮಾಡಬೇಕಂತ ಪ್ರಯತ್ನ ಮಾಡ್ತೇನೆ, ಆದರೂ ಆಗ್ತಾಯಿಲ್ಲ. ಯಾಕೆಂದರೆ ಕಡಿಮೆ ಮಾಡಿದ್ರೆ ಸಾಕಷ್ಟು ಕಾರ್ಯಕ್ರಮ, ಸಾಕಷ್ಟು ವಿಚಾರಗಳು ಮಿಸ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. बुद्धिं श्रियं बलं आयुष्यं तेजः आरोग्यं ಎರಡೂ ದಿನದ ಕಾರ್ಯಕ್ರಮ ಋತ್ವಿಕ ಬದ್ಧುಗಳಾದಂಥ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿ ಶರ್ಮಾ ಅವರು, ಅವರ ಸಂಗಡಿಗರು, ಅವ್ರ ತಂಡದವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿರ್ತಾರೆ. ಕಾಲಕ್ಕೆ ತಕ್ಕಂತೆ ಒಂದು ಟೈಮ್ ಟೇಬಲ್ ಹಾಕ್ದಂಗೆ ಕರೆಕ್ಟಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಕಾರ್ಯಕ್ರಮಕ್ಕೆ ಬ್ರಹ್ಮಾಂಡ ಗುರುಜಿಗಳು ಈಗ ಆಗಮಿಸಿರ್ತಾರೆ.
ಅವರ ಒಂದು ಮಾತುಗಳು ಕೇಳೋದಕ್ಕೆ ಬಹಳ ಆನಂದವಾಗುತ್ತೆ. ಗುರುಗಳು ಬರ್ತಿದ್ದಾಗೆ ಮೆರವಣಿಗೆಗೆ ಹೋಗಿ ಬಂದಂಥ ನಮ್ಮ ಯಾಜ್ಞವಲ್ಕ್ಯ ಗುರುಗಳ ಒಂದು ಕಣ್ವ ಮಹರ್ಷಿಗಳ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿ ಅವರು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಈ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ಕೆ ಇಬ್ಬರು ದಿಗ್ಗಜ ಗುರುಗಳು ಬಂದಿದ್ದು ಭಾಳ ಸಂತೋಷನೇ ಆಯಿತು. ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗು ಬಂದಂತೆ ಆಯಿತು. ಯಾಕೆಂದರೆ ಇವರು ಒಂದು ದರ್ಶನ ಭಾಗ್ಯ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಇವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ಗುರುಗಳ ಜಯಂತಿಯಲ್ಲಿ ಪಾಲ್ಗೊಂಡಿದ್ದು, ಹಾಗೆ ಗುರುಗಳ ಒಂದು ಅವರ ಹಿತನುಡಿಗಳನ್ನ ಕೇಳುವಂಥದ್ದು, ಯಾಜ್ಞವಲ್ಕ್ಯ ಗುರುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಬಹಳ ಸಂತೋಷನೇ ಆಯಿತು ನಮಗೆಲ್ಲ. ನಮ್ಮ ಪೂರ್ವಜನದ ಪುಣ್ಯ ಇಂಥ ಮಹಾನ್ ಭಾವರು ಬಂದಿದ್ದು. ಕಾರ್ಯಕ್ರಮ ಎಂದಿನಂತೆ ವೇದಘೋಷದೊಂದಿಗೆ ಆರಂಭವಾಗುತ್ತೆ. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದಂಥ ನಟೇಶ್ ರವರು ವಹಿಸಿಕೊಂಡಿರ್ತಾರೆ. ಒಬ್ಬ ಎಂಥ ಕಂಠಸಿರಿ, ಈ ಕುಮಾರಿ ರಕ್ಷಾ ಹಾಗೆ ರಶ್ಮಿ ಅವರ ಒಂದು ಕಂಠಸಿರಿ ಪ್ರತಿ ಕಾರ್ಯಕ್ರಮದಲ್ಲೂ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಪ್ರತಿ ಕಾರ್ಯಕ್ರಮದಲ್ಲೂ ತಾವೇ ಸ್ವತಃ ವಾಲಂಟಿಯರಾಗಿ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಕ್ತಿಗೀತೆಗಳನ್ನ ಹಾಡೋದು, ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರೋದು ಇವರ ಒಂದು ಮಹತ್ವವಾದ ವಿಚಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕಿಕ್ಕಿರಿದ ಜನಸಂದಣಿ, ಕೂತ್ಕೊಳ್ಳೋದಕ್ಕೆ ಜಾಗನೇ ಸಿಗದಿರೋ ಅಷ್ಟು ಜನಸಂಖ್ಯೆ ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ವರ್ಷ ಹೆಚ್ಚಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ಸ್ವಾಗತವನ್ನು ಹಾಗೆ ಬಂದಂಥ ಗಣ್ಯರ ಪರಿಚಯವನ್ನು ಶ್ರೀ ನಟರಾಜ್ ಅವರು ವಕೀಲರು ನಡೆಸ್ಕೊಟ್ಟಿರ್ತಾರೆ. ಬಂದಂಥ ಗಣ್ಯರ ಪರಿಚಯ ಆಯಿತು, ಸ್ವಾಗತ ಆಯಿತು. ಹಾಗೆ ಇವತ್ತಿನ ಮಹತ್ವವಾದ ಒಂದು ಗ್ರಂಥ ಲೋಕಾರ್ಪಣೆ ಆಗಬೇಕು. ಅದರ ವಿಚಾರವಾಗಿ ಅದರ ಕರ್ತೃ ನಿರ್ಮಾತೃ ಆದಂಥ ಶ್ರೀ ವೇದಬ್ರಹ್ಮ ಶ್ರೀ ಕೃಷ್ಣಮೂರ್ತಿಯವರು ಎರಡು ಮಾತುಗಳನ್ನ ಆಡಲು ಪ್ರಾರಂಭಿಸ್ತಾರೆ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಏನು ಬೇಕೋ ಅದೆಲ್ಲ ಈ ಶ್ಲೋಕಗಳನ್ನ ಯಾರಿಂದ ಯಾವಾಗ ಯಾರಿಗೆ ಉಪದೇಶ ಮಾಡಬೇಕು ತಮ್ಮ ಗ್ರಂಥದ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಶ್ರೇಷ್ಠವಾದ ಪುರಾಣಗಳೆಲ್ಲ ಶ್ರೇಷ್ಠವಾದಂಥ ಸ್ಕಾಂದ ಪುರಾಣದಲ್ಲಿ ವಿರಚಿತವಾದಂಥ ವಿಷ್ಣು ಸಹಸ್ರನಾಮದ ಒಂದು ಗ್ರಂಥ, ಅದರ ಸಾರಗಳನ್ನು ಹಲವಾರು ಮಾಹಿತಿಯನ್ನು ಪೂರ್ಣ ಒಳಗೊಂಡಂಥ ಒಂದು ಮಹತ್ ಗ್ರಂಥವನ್ನು ತಮ್ಮ ಬಹು ದೊಡ್ಡ ಕನಸು ಅಂತ ಹೇಳ್ಬೋದು ಆ ಒಂದು ಪುಸ್ತಕವನ್ನು ಇವತ್ತು ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಗಣ್ಯಾತಿ ಗಣ್ಯರು ಶ್ರೀ ಮಹಾನ್ ಗುರುಗಳ ಪಾದಂಗಳು ಅವರು ಕೂಡ ಬಂದು ಈ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ದು ನಿಜಕ್ಕೂ ಬಹಳ ಸಂತೋಷವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಈ ಮಹತ್ ಗ್ರಂಥಕ್ಕೆ ಆಶಯ ನುಡಿಗಳನ್ನು ನುಡಿದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹು ಮುಖ್ಯವಾದ ವಿಚಾರವನ್ನು ಶ್ರೀ ಪಾದಂಗಳು ತಿಳಿಸಿರ್ತಾರೆ. ಇಲ್ಲಿ ಫ್ಯಾನ್ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಆಡಿಯೋ ತುಂಬ ಸರಿಯಾಗಿ ಕೇಳಿಸ್ತಿಲ್ಲದೆ ಇರೋದ್ರಿಂದ ಅವರ ಮಾತುಗಳನ್ನ ಸಂಕ್ಷಿಪ್ತಗೊಳಿಸಿ ಅವ್ರು ಹೇಳಿದ ವಿಚಾರಗಳನ್ನ ನಾನೇ ಹೇಳ್ತಾ ಹೋಗ್ತಾ ಇರ್ತೀನಿ.
ಅದೇನಂತಂದರೆ ಗುರುಗಳು ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಹಾಗೆ ನಮ್ಮ ಈ ಯಾಜ್ಞವಲ್ಕ ಗುರುಗಳ ಪರಂಪರೆಯನ್ನು ನೀವು ರೂಢಿಸ್ಕೋಬೇಕು, ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಈ ಗುರುಗಳು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಅನೇಕ ವಿಚಾರಗಳು ಹೇಳ್ತಾ ಹೋದರೆ ಇವತ್ತು ದಿನ ಸಾಕಾಗೋದೇ ಇಲ್ಲ. ಅಂಥ ಒಂದು ವೇದೋಪನಿಷತ್ತನ್ನು ಬಹಳ ಸರಳವಾಗಿ, ದಶೋಪನಿಷತ್ತನ್ನು ನಮಗೆ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಅದರ ಮೌಲ್ಯಗಳನ್ನು ನಾವು ತಿಳ್ಕೋಬೇಕು ಅಂತೇಳಿ ನಮ್ಮ ಶ್ರೀಪಾದಂಗಳರವರು ಬಹಳ ಸವಿಸ್ತಾರವಾಗಿ ತಿಳಿಸಿದ್ರು. ಶ್ರೀಪಾದಂಗಳರವರು ಮಾತನಾಡಿದ ನಂತರ ಬ್ರಹ್ಮಾಂಡ ಗುರೂಜಿಯವರು ಕೂಡ ಅತ್ಯಮೂಲ್ಯವಾದ ಜೀವನಕ್ಕೆ ಬೇಕಾಗುವಂಥ ಒಂದು ಮಹತ್ವಪೂರ್ಣವಾದ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಅವರು ಕೂಡ ಹೇಳಿದಂಥ ಮಾತು ಬಹಳ ಅರ್ಥಪೂರ್ಣವಾಗಿತ್ತು. ಎಲ್ಲ ಭೂಮಂಡಲದ ಎಲ್ಲ ಕಡೆನೂ ಈ 4 ಜನ ಇರ್ತಾರೆ. ಏನ 4 ಜನ ಅಂದ್ರೆ, ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅಂತ ಒಂದು ಪಂಗಡ. ಏನೋ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅಂತ ಒಂದು ಪಂಗಡ. ಎರಡನೇ ಪಂಗಡ, ನಾನ್ ಚೆನ್ನಾಗಿಲ್ಲ ನೀವು ಚೆನ್ನಾಗಿರಬಾರ್ದು, ನಾನ್ ಚೆನ್ನಾಗಿಲ್ಲ ನೀವು ಚೆನ್ನಾಗಿರಬಾರ್ದು. ಮೂರನೇ ಪಂಗಡ, ನಾನ್ ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಬೇಕು, ನಾನ್ ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಬೇಕು. ಸೊ ಈ ತರ ಇರೋ ಪಂಗಡಗಳಲ್ಲಿ ಬದುಕೋದು ಹೇಗೆ? ಆದ್ರೆ ಕೊನೆಯ ಪಂಗಡ ಇದೆಯಲ್ಲ, 4ನೇ ಪಂಗಡ, ಮೊದಲನೇ ಪಂಗಡ ನಾನ್ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿದ್ದರೆ ನೀವು ಚೆನ್ನಾಗಿ. ಎರಡನೇ ಪಂಗಡ ನಾನು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ಬಾರ್ದು. ಮೂರನೇ ಪಂಗಡ ನಾನು ಮಾತ್ರ ಚೆನ್ನಾಗಿರ್ಬೇಕು ನೀನು ಹಾಳಾಗಬೇಕು. ಆದ್ರೆ ಕೊನೆ ಪಂಗಡ ಇರ್ತಕ್ಕಂಥದ್ದು ಎಷ್ಟು ವಿಶೇಷ ಅಂದ್ರೆ, ಇವತ್ತಿನ ದಿವಸ ಎಲ್ಲರೂ ಆ ತಾಯಿ ಜಗನ್ಮಾತೆ ಆದಿಪರಾಶಕ್ತಿ ಮತ್ತು ನಾವೆಲ್ಲರೂ ಕೂಡಿಸಿರೋ ನಮ್ಮ ತಾಯಿಗಳು ಬಹಳ ಮುಖ್ಯ. ಅದೇ ಕೊನೆಯ ಪಂಗಡ. ಏನಕ್ಕೆ ಅಂದ್ರೆ, ನಾನು ಚೆನ್ನಾಗಿದ್ದರೂ ಪರವಾಗಿಲ್ಲ ನೀನು ಚೆನ್ನಾಗಿರು, ನಾನು ಚೆನ್ನಾಗಿದ್ದರೂ ಪರವಾಗಿಲ್ಲ ನೀನು ಚೆನ್ನಾಗಿದ್ದಾರೆ ಇವಾಗ ನೋಡೋದು. ಹಲವಾರು ವಿಚಾರಗಳನ್ನು ತಿಳಿಸಿದಂಥ ಬ್ರಹ್ಮಾಂಡ ಗುರೂಜಿಯವರು ಓಂಕಾರ ಸ್ವರೂಪವನ್ನು ನಮಗೆ ಧ್ಯಾನ ಮಾಡೋದಕ್ಕೆ ಹೇಳಿದ್ರು. ಹಾಗೆ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳೋಕೆ ಹೇಳಿದ್ರು. ಹಲವಾರು ವಿಚಾರಗಳನ್ನ ಹೇಳಿದ್ರು. ಕೊನೆಗೆ ಶಾಂತಿ ಮಂತ್ರವನ್ನು ಹೇಳಿ ತಮ್ಮ ಮಾತನ್ನು ಪೂರ್ಣ ವಿರಾಮಗೊಳಿಸ್ತಾರೆ. ಗುರುವಾಣಿಯನ್ನು ಕೇಳಿದಾಯಿತು. ಈಗ ಗುರುಗಳ ಜಯಂತ್ಯೋತ್ಸವ ಅಂಗವಾಗಿ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ನಮ್ಮ ಶಾಖೆಯ ಮಕ್ಕಳಿಗೆ, ಸದಸ್ಯರಿಗೆ, ಅವರ ಕುಟುಂಬದವರಿಗೆ ಅದರ ಬಹುಮಾನ ವಿತರಣೆಯನ್ನು ಈಗ ಮಾಡಲಾಗುತ್ತೆ. ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಅದರಲ್ಲೆಲ್ಲ ಬಹಳ ಅತ್ಯುತ್ತಮವಾಗಿ ಮಕ್ಕಳು, ಹಾಗೆ ದೊಡ್ಡವರು, ಶಾಖೆ ಸದಸ್ಯರು, ಕುಟುಂಬದವರು ಎಲ್ಲ ಪಾಲ್ಗೊಂಡು ಬಹಳ ಅತ್ಯಂತ ಯಶಸ್ವಿ ಮಾಡಿರ್ತಾರೆ. ಪ್ರತಿಯೊಬ್ಬರ ಟ್ಯಾಲೆಂಟು ಇಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಮಕ್ಕಳು ಒಂದೊಂದು ರೀತಿಯ ಒಂದು ಆಟಗಳನ್ನ ಆಡಿದ್ರು. ಆ ಎಲ್ಲ ಆಟಗಳಲ್ಲಿ ಮಾಡಿದ ಸಾಧನೆಗಳನ್ನ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಮಕ್ಕಳಲ್ಲಿರುವ ಒಂದು ಟ್ಯಾಲೆಂಟ್ನ ಹೊರಗಡೆ ತರಲಿಕ್ಕೆ ಇಂಥ ವೇದಿಕೆಗಳು ಸೂಕ್ತ, ಅತ್ಯಗತ್ಯ ಅಂತ ಹೇಳ್ಬೋದು. ಹಾಗೆ ಇವರ ಒಂದು ಜ್ಞಾನ ವಿಶಾಲ, ವಿಸ್ತಾರ ಆಗೋದಕ್ಕೆ ಇಂಥ ಕಾರ್ಯಕ್ರಮಗಳು ಬಹಳ ಅತ್ಯಮೂಲ್ಯ ಅನ್ನೋದು ನನ್ನ ಭಾವನೆ. ಬಹುಮಾನ ವಿಜೇತರುಗಳಿಗೆಲ್ಲರಿಗೂ ಅಭಿನಂದನೆಗಳು. ನನಗೂ ಕೂಡ ಬಹುಮಾನ ಬಂದಿತ್ತು. 3-4 ಆಟದಲ್ಲಿ ಕೂಡ ನನಗೆ ಬಹುಮಾನ ಬಂದಿತ್ತು. ಭಾಳ ಸಂತೋಷ ಆಯಿತು. ಬಹುಮಾನ ವಿತರಣೆಯನ್ನು ಬ್ರಹ್ಮಾಂಡ ಗುರೂಜಿಯವರು, ಹಾಗೆ ನಮ್ಮ ಹುಣಸಿ ಹೊಳೆ ಮಠದ ಶ್ರೀಪಾದಂಗಳರವರು, ಹಾಗೆ ಯಾಜ್ಞವಲ್ಕಾಶ್ರಮ ಚಾಮರಾಜಪೇಟೆಯ ವೈ.ವಿ. ವೇಣುಗೋಪಾಲ್ರವರು, ತಾಲೂಕು ಬ್ರಾಹ್ಮಣ ಸಭಾ ಅಧ್ಯಕ್ಷರಾದಂಥ ಎನ್.ಎಸ್. ಜಗನ್ನಾಥ್ರವರು, ಶಾಖೆ ಅಧ್ಯಕ್ಷರಾದಂಥ ವಿ. ಶ್ರೀನಿವಾಸಮೂರ್ತಿಯವರು, ಉಪಾಧ್ಯಕ್ಷರಾದಂಥ ಡಿ.ಆರ್. ರಾಮಚಂದ್ರರಾವ್ ಅವರು, ಹಾಗೆ ಹಲವಾರು ಗಣ್ಯರು ಬಹುಮಾನಗಳ ವಿತರಣೆಯನ್ನು ಮಾಡಿದರು. ಬಹುಮಾನ ತಗೊಂಡಂಥವ್ರಿಗೆ ಬಹಳ ಸಂತೋಷ ಆಯಿತು. ಇದಾದ ನಂತರ ಗುರುಗಳಿಂದ ಶಾಖೆ ಅಧ್ಯಕ್ಷರಾದಂಥ ವಿ. ಶ್ರೀನಿವಾಸಮೂರ್ತಿಯವರಿಗೆ ಆಶೀರ್ವಾದಪೂರ್ವಕವಾಗಿ ಧನ್ಯತೆಯನ್ನು ತಲುಪಿಸಲಾಗುತ್ತೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀಪಾದಂಗಳರವರಿಗೆ ಗೌರವ ಸಮರ್ಪಣೆಯನ್ನು ಶಾಖೆ ಅಧ್ಯಕ್ಷರು ಹಾಗೆ ಬ್ರಹ್ಮಾಂಡ ಗುರೂಜಿಯವರು, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅವರಿಗೆ ಭಕ್ತಿಪೂರ್ವಕ ಗೌರವ ಸಮರ್ಪಣೆಯನ್ನು, ಸತ್ಕಾರವನ್ನು ಮಾಡಲಾಗುತ್ತೆ. ಗುರುಗಳು ತುರ್ತು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೊರಡಬೇಕಾದಂಥ ಅನಿವಾರ್ಯತೆ ಇದ್ದಿದ್ದರಿಂದ ಗುರುಗಳು ಫಲ ಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವಚನಗಳನ್ನು ನೀಡಿ ಭಕ್ತರಿಗೆ ಅಭಯ ಹಸ್ತದಿಂದ ಆಶೀರ್ವಾದವನ್ನು ಮಾಡಿರ್ತಾರೆ. ಕಾರ್ಯಕ್ರಮ ಹಾಗೆ ಇನ್ನೂ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆಂದರೆ ವೇದಿಕೆ ಮೇಲೆ ಹಲವಾರು ಗಣ್ಯರು ಇನ್ನೂ ಮಾತಾಡೋದು ಬಾಕಿ ಇದೆ. ಏಕೆಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಏನಪ್ಪ ಅಂತಂದರೆ, ಬ್ರಹ್ಮಾಂಡ ಗುರೂಜಿಯವರು ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂತ ಅಂದರೆ, ಜಗತ್ತಿನೆಲ್ಲೆಡೆ ಎಲ್ಲೇ ಹೋದರೂ 4 ಥರ ಜನ ಇರ್ತಾರಂತೆ. ಒಂದು, ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿರು. ಎರಡನೇದು, ನಾನು ಚೆನ್ನಾಗಿಲ್ಲ ನೀನು ಚೆನ್ನಾಗಿರಬೇಡ. ಮೂರನೇದು, ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅಂತ. 4ನೇವರು, ನಾನು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ನೀನು ಚೆನ್ನಾಗಿರು ಅಂತ ಹೇಳೋರು.
ಈ ರೀತಿ ಸಿಗೋವಂಥವ್ರು ಬಹಳ ಅಪರೂಪ. ಅಂತಹ ಒಂದು ಮಹತ್ವಪೂರ್ಣವಾದ ಒಂದು ವಿಚಾರವನ್ನು ಒಳಗೊಂಡಂಥವ್ರು ಈ ಶಾಖೆಯಲ್ಲಿ ಇದ್ದಾರೆ. ಅಂಥವರಿಂದನೇ ಇಂಥ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಅಂತ ಪ್ರಶಂಸೆ ಪಡ್ತೀನಿ. ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ವೈ.ವಿ. ವೇಣುಗೋಪಾಲ್ ಅವರು ಒಂದು ಮಾತು ಹೇಳಿದ್ರು. ಯಾಜ್ಞವಲ್ಕ ಗುರುಗಳು ಕೇವಲ ನಮ್ಮ ಬ್ರಾಹ್ಮಣ ವರ್ಗಕ್ಕೆ ಹಾಗೆ ಶುಕ್ಲ ಯಜುರ್ವೇದಗಳಿಗೆ ಮಾತ್ರ ಸೀಮಿತ ಅಲ್ಲ, ಇವರು ಸಾಕಷ್ಟು ವಿಚಾರಗಳನ್ನು ಎಲ್ಲ ವರ್ಗದ ಜನಗಳಿಗೂ ಕೂಡ ತಿಳಿಸಿದ್ದಾರೆ. ಅವರ ಒಂದು ವೇದೋಪನಿಷತ್ತನ್ನು ಯಾರು ಬೇಕಾದರೂ, ಯಾವ ವರ್ಗದವರು ಬೇಕಾದ್ರೂ ಅನುಸರಿಸ್ಬೋದು. ಬಹಳ ಉತ್ತಮವಾದ ವಿಚಾರಗಳನ್ನ ಗುರುಗಳು ಮಾರ್ಗದರ್ಶನವನ್ನು ನಮಗೆ ನೀಡಿರ್ತಾರೆ. ನಾವು ಅದನ್ನು ಅಳವಡಿಸ್ಕೊಂಡು ಅನುಸರಿಸಬೇಕು ಅಂತ ಹೇಳಿರ್ತಾರೆ. ಈ ಒಂದು ಸಭೆಯಲ್ಲಿ ಮಾತನಾಡಿದಂಥ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂಥ NS ಜಗನ್ನಾಥರಾವ್ ಅವರು ಹೇಳಿದರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸದಸ್ಯತ್ವವನ್ನು ಪಡ್ಕೋಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಮುಂಚೂಣಿಯಲ್ಲಿ ನಿಂತು ಎಲ್ಲರೂ ಬ್ರಾಹ್ಮಣರೆಲ್ಲ ಒಂದಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನೋದು ಒಂದು ವಿಚಾರಗಳನ್ನ ತಿಳಿಸಿ ಸಾಕಷ್ಟು ಹಿತನುಡಿಗಳನ್ನು ಕಾರ್ಯಕ್ರಮದ ಪ್ರಶಂಸೆಯನ್ನು ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಖೆಯ ಅಧ್ಯಕ್ಷರಾದಂಥ ವಿ. ಶ್ರೀನಿವಾಸ ಮೂರ್ತಿಯವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅದರಲ್ಲಿ ಏನಪ್ಪ ಅಂತಂದರೆ, ಶಾಖೆಯ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಯಥಾ ಕಾರ್ಯಕ್ರಮಗಳು ಪ್ರತಿಯೊಂದು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಸಂತೋಷ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಸದಸ್ಯತ್ವವನ್ನು ಪಡ್ಕೊಳ್ಳಿ. ಯಾರು ಸದಸ್ಯರಾಗಿಲ್ಲ ಸದಸ್ಯರಾಗಿ. ಹಾಗೆ ಶಾಖೆಯ ಬೆಳವಣಿಗೆಗೆ ನೀವೆಲ್ಲ ಸಹಕಾರ ಮಾಡಿದ್ದೀರಾ. ನಿಮ್ಮ ಒಂದು ಸಹಕಾರದಿಂದ ನಾವು 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ಒಂದು ಸುಸಂದರ್ಭದಲ್ಲಿ ನಾನೇನೋ ಒಬ್ಬನೇ ಏನೂ ಮಾಡೋದಕ್ಕಾಗಿಲ್ಲ. ನೀವೆಲ್ಲ ಸೇರ್ಕೊಂಡು ಮಾಡಿದ್ರಿಂದ ಈ 13 ವರ್ಷಗಳನ್ನ ತಳ್ಕೊಂಡು ಬಂದಿದ್ದೀವಿ. ಇದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ನೂರಾರು ಯುವ ಸದಸ್ಯರು ಸೇರ್ಪಡೆ ಆಗಬೇಕು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕು. ಶಾಖೆ ನಿಮ್ಮದು ಅಂತ ಹೇಳಿ ಸಾಕಷ್ಟು ಹಿತನುಡಿಗಳನ್ನು ಹೇಳಿದ್ರು. ಅಲ್ಲಿ ಆಡಿಯೋ ಸರಿಯಾಗಿ ಕೇಳಿಸ್ತಿರೋದ್ರಿಂದ ಅವರ ವಿಚಾರಗಳನ್ನೆಲ್ಲ ನಾನೇ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಶಸ್ಸಿಗೆ ಕಾರಣರಾದಂಥ ಎಲ್ಲ ಗಣ್ಯರನ್ನು ಸತ್ಕರಿಸುವಂಥ ಸಮಯ. ಮೊದಲಿಗೆ ಬ್ರಹ್ಮಾಂಡ ಗುರುಜಿಗಳನ್ನ ಸತ್ಕರಿಸಲಾಗುತ್ತೆ. ಅದಾದ ನಂತರ ವೈ.ವಿ. ವೇಣುಗೋಪಾಲ್ರವ್ರನ್ನ ಸತ್ಕರಿಸಲಾಗುತ್ತೆ. ಅದಾದ ನಂತರ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರನ್ನು ಸತ್ಕರಿಸಲಾಗುತ್ತೆ. ಹಾಗೆ ಉಪಾಧ್ಯಕ್ಷರಾದಂಥ DR ರಾಮಚಂದ್ರ ಅವರವ್ರನ್ನ ಗೌರವಿಸಲಾಗುತ್ತೆ. ತಾರುಣ್ಯಾದಿತ್ಯ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಶರ್ಮಾ ಅವರನ್ನ ಗೌರವಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಹಲವು ಸಂಘ ಸಂಸ್ಥೆಗಳು, ಬೇರೆ ಒಂದು ಶಾಖೆಗಳಿಂದ ಬಂದಂಥವರು, ಯಾಜ್ಞವಲ್ಕಾಶ್ರಮದಿಂದ ಬಂದಂಥವರು ಎಲ್ಲರಿಗೂ ಸತ್ಕರಿಸಲಾಗುತ್ತೆ. ಅದಾದ ನಂತರ ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ಸಹಾಯ ಮಾಡಿದಂಥವ್ರನ್ನ, ಹಾಗೆ ಹಲವಾರು ರೀತಿಯಲ್ಲಿ ಶಾಖೆಗೆ ಸೌಕರ್ಯಗಳನ್ನು ನೀಡಿದಂಥವ್ರನ್ನ ಸ್ಮರಿಸಲಾಗುತ್ತೆ, ಅವ್ರನ್ನ ಗೌರವಿಸಲಾಗುತ್ತೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂಥವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮನ ಧನ ಸಹಾಯ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವರನ್ನೆಲ್ಲ ಶಾಖೆ ಯಾವತ್ತೂ ಅವರಿಗೆ ಆಭಾರಿಯಾಗಿರುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ತಾವೆಲ್ಲ ಆಗಮಿಸಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳಂತ ಶಾಖೆ ಅಧ್ಯಕ್ಷರು ತಿಳಿಸಿರ್ತಾರೆ. ಒಟ್ಟಾರೆ ಈ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಪೂರ್ತಿ ಏನೂ ಬಿಡದೆ ಎಲ್ಲ ಕಾರ್ಯಕ್ರಮವನ್ನು ನಾನು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸಿರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ರಾಮರಾವ್ 7019 ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ಅಥವಾ ಆಗದೇ ಇದ್ರೂ ಯಾವುದೇ ವಿಡಿಯೋಗಳು ಬೇಕಾದ್ರೂ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು. ಪ್ರತಿ ವರ್ಷದ ಎಲ್ಲ ಕಾರ್ಯಕ್ರಮಗಳು ನಮ್ಮ ವಿಪ್ರ ಸಮುದಾಯದ ಹಲವಾರು ಕಾರ್ಯಕ್ರಮಗಳನ್ನ ನಾನು ಈ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಯಾವಾಗ ಬೇಕಾದ್ರೂ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ. ನೋಡ್ತಾ ಇರಿ. ನಮಸ್ಕಾರ.